ಮಹಿಷಾಸುರನ ಸಹೋದರಿ ಮಹಿಷಿಯ ಭಯಾನಕ ಶಕ್ತಿಯಿಂದ ಸೋತ ದೇವತೆಗಳು ಸ್ವರ್ಗಲೋಕದಲ್ಲಿ ಭೀತರಾಗಿ ಬ್ರಹ್ಮ, ಮಹಾದೇವ ಮತ್ತು ವಿಷ್ಣುವರ ಶರಣಾಗುತ್ತಾರೆ. ಮಹಾದೇವ ಮತ್ತು ವಿಷ್ಣುರು ಮೋಹಿನಿಯ ರೂಪದಲ್ಲಿ ದೈವಿಕ ಶಕ್ತಿಗಳನ್ನು ಒಂದಾಗಿ ಮಾಡಿ ಒಂದು ದಿವ್ಯ ಶಿಶುವನ್ನು ಜನ್ಮ ಕೊಡುತ್ತಾರೆ. ಆ ಶಿಶುವಿನ ಕಡ್ಪೆರಿಂದ ಒಂದು ಹಸಿರು ನೀಲಿ ಬಣ್ಣದ ಕಾವ್ಯಮಯ ಮಣಿಕಲ್ಲು ಮುತ್ತಿನಂತೆ ಬೀಳುತ್ತದೆ. ಇದರ ಆಧಾರದ ಮೇಲೆ ದೇವತೆಗಳು ಆ ಶಿಶುವಿಗೆ ಮಣಿಕಂಠ ಎಂಬ ಹೆಸರು ಇಡುತ್ತಾರೆ. ಆ ಶಿಶುವನ್ನು ಭೂಮಿಗೆ ಕಳುಹಿಸಲಾಗುತ್ತದೆ ಮತ್ತು ಪಾಂಡಳ ವಂಶದ ರಾಜಶೇಖರನಿಂದ ದತ್ತು ತೆಗೆದುಕೊಳ್ಳಲ್ಪಡುತ್ತಾನೆ. ಒಂದು ಮಗುವನ್ನು ಪಡೆಯಬೇಕು ಎಂಬ ನಂಬಿಕೆಯಿಂದ ದೇವರಿಗೆ ಮಾಡಿದ ಪ್ರತಿಜ್ಞೆಯಂತೆ ರಾಜನು ಆ ಶಿಶುವನ್ನು ದಿವ್ಯಶಕ್ತಿಯ ರೂಪವೆಂದು ಭಾವಿಸಿ ಅರಮನೆಯಲ್ಲಿ ಸಂತೋಷದಿಂದ ಬೆಳೆಸುತ್ತಾನೆ. ಅಯ್ಯಪ್ಪನು ಬಹುಚಿಕ್ಕ ವಯಸ್ಸಿನಿಂದಲೇ ಅಪಾರ ಧೈರ್ಯ, ಜ್ಞಾನ ಮತ್ತು ದೈವಿಕ ಶಕ್ತಿಯಿಂದ ತುಂಬಿರುವವನೂ ಆಗಿದ್ದ. 6 ವರ್ಷದ ವಯಸ್ಸಿನಲ್ಲಿ ತನ್ನ ನಿತ್ಯಾನೀತಿಯಿಂದ ನೆತ್ತಿಯ ಮೇಲೆ ಚಂದನ ಕಟ್ಟು, ಗಂಡ ತುಳಸಿಯ ಹಾರಗಳು ಕುತ್ತಿಗೆಗೆ, ಬೆಳ್ಳಿಯ ಕಾಪುಗಳು ಕೈಗಳಿಗೆ ಧರಿಸಿ, ಬಂಗಾರದ ಹಳದಿ ಪೀತಾಂಬರ ಧರಿಸಿದ ಅಯ್ಯಪ್ಪನು ಒಬ್ಬ ಭವ್ಯವಾದ ಹುಲಿಯ ಮೇಲೆ ಕಾಡಿನಲ್ಲಿ ಸವಾರಿಯಾಗಿ ಸಂಚರಿಸುತ್ತಿದ್ದ. ಅವನ ಕೈಗಳಲ್ಲಿ ಪವಿತ್ರ ಬಿಲ್ಲು ಮತ್ತು ಬಾಣ ಇದ್ದವು. ಅವನ ಮುಖದಲ್ಲಿ ಶಿಶು ಸ್ವಭಾವದ ನಿರ್ದೋಷಿತೆಯೂ ದೈವಿಕ ತೇಜಸ್ಸು ಪ್ರಭಾವಿಸುತ್ತಿತ್ತು. ಹತ್ತಿರದ ಒಂದು ಹಳ್ಳಿಯಲ್ಲಿ ಶಕ್ತಿಶಾಲಿಯಾದ ಒಬ್ಬ ರಾಕ್ಷಸ ನಿರಪರಾಧಿ ಜನರ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದನು. ಅವರ ಅಳಲನ್ನು ಕೇಳಿದ ಅಯ್ಯಪ್ಪನು ಕ್ಷಿಪ್ರವಾಗಿ ಅಲ್ಲಿ ತಲುಪಿ ತನ್ನ ಬಿಲ್ಲು ಮತ್ತು ದೈವಿಕ ಬಾಣದ ಸಹಾಯದಿಂದ ಆ ರಾಕ್ಷಸನನ್ನು ಸೋಲಿಸಿ ಆ ನೆಲದಲ್ಲಿ ಶಾಂತಿಯನ್ನು, ಸಂತೋಷವನ್ನು ಪುನಃ ಸ್ಥಾಪಿಸುತ್ತಾನೆ. ಆ ದಿನದಿಂದಲೇ ಭಕ್ತರು ಸ್ವಾಮಿ ಶರಣಂ ಅಯ್ಯಪ್ಪ ಎಂದು ಘೋಷಿಸುತ್ತಾ ಕಪ್ಪು ಬಟ್ಟೆ ಧರಿಸಿ 41 ದಿನಗಳ ವ್ರತವನ್ನು ಆಚರಿಸಿ ಶಬರಿಮಲೆ ಯಾತ್ರೆಗೆ ಹೊರಟರು. ಇಂದಿಗೂ ಲಕ್ಷಾಂತರ ಭಕ್ತರು ವಿಶ್ವಾಸ ಮತ್ತು ಭಕ್ತಿಯಿಂದ ಅಯ್ಯಪ್ಪ ಸ್ವಾಮಿಗೆ ಶರಣಾಗುತ್ತಾರೆ. ಸ್ವಾಮಿ ಶರಣಯ್ಯಪ್ಪ, ದೇವರ ದೇವ ಅಯ್ಯಪ್ಪ, ನಿನ್ನ ನಾಮವೇ ನಮಗೆ ಜಪವಪ್ಪ, ನಿನ್ನ ಸೇವೆಯ ನಮಗೆ ಸುಖವಪ್ಪ. ಭಕ್ತರೇ, ನಿಮ್ಮ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ಯಾರು ಸತ್ಯ, ಧರ್ಮ, ನ್ಯಾಯ ನಿಷ್ಠೆಯಿಂದ ಬಾಳುತ್ತಿರೋ ಅಂತವರ ರಕ್ಷಣೆಗೆ, ಉನ್ನತಿಗೆ ಸದಾ ನಾನು ಅವರ ಜೊತೆ ಇರುತ್ತೇನೆ. ರಾತ್ರಿ ನಿನ್ನ ಸ್ಮರಣೆಪ್ಪ, ಬದುಕಲಿ ನಾವು ನೆಮ್ಮದಿಯಪ್ಪ.